ಹಾಯ್ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಹಳ ದಿನಗಳು ಅಂತಂದರೆ 70ರಿಂದ 75 ದಿನಗಳ ನಂತರ ಒಂದು ವಿಡಿಯೋ ಬರುತ್ತಿರುವಂಥದ್ದು. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಮರ್ತು ಕೂಡ ಹೋಗಿರ್ಬೋದು. ಸೊ ಅದನ್ನೆಲ್ಲ ಮತ್ತೆ ರಿಕವರಿ ಮಾಡುತ್ತಾ ಮತ್ತೆ ನಾವು ನಮ್ಮ ಒಂದು ಏನು ಕೆಲಸವನ್ನು ಮತ್ತೆ ಶುರು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಹಲವಾರು ಕೆಲಸದ ಒತ್ತಡದಿಂದ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಬಿಡಿ. ಈಗ ವಿಷಯಕ್ಕೆ ಬರೋದಾದರೆ, ನಿಮಗೆ 33 ಅಂಕಗಳನ್ನು ಬಿದ್ದರೆ ಅಂದರೆ 33% ಆದರೆ ನೀವು ಒಂದು SLC ಆಗಿರ್ಬೋದು, PUC ಆಗಿರ್ಬೋದು ಪಾಸ್ಔಟ್ ಆಗ್ತೀರಾ. ಅಂದರೆ ಎಷ್ಟು ಅಂಕಗಳನ್ನು ಗಳಿಸಬೇಕಾಗ್ತದೆ ಅಂತ ತಿಳ್ಕೊಳ್ಳೋದಾದರೆ, 625 ಅಂಕಕ್ಕೆ 206 ಅಂಕಗಳನ್ನು ಗಳಿಸಿದರೆ ಅದು SLC ವಿದ್ಯಾರ್ಥಿಗಳಿಗೆ ಸೀಮಿತ. 625ಕ್ಕೆ 206 ಅಂಕಗಳನ್ನು ಗಳಿಸಿದರೆ ನೀವು SLCಯಲ್ಲಿ ಉತ್ತೀರ್ಣರಾಗ್ತೀರಾ. ಅದೇ ರೀತಿಯಾಗಿ 600 ಅಂಕಗಳಿಗೆ 198 ಅಂಕಗಳನ್ನು ಗಳಿಸಿದರೆ ಇದು PUC ವಿದ್ಯಾರ್ಥಿಗಳಿಗೆ. 600 ಅಂಕಗಳಿಗೆ 198 ಅಂಕಗಳನ್ನು ಗಳಿಸಿದರೆ ನೀವು ಪಾಸ್ ಆಗ್ತೀರಾ PUCಯಲ್ಲಿ. ಟೋಟಲ್ ಆಗಿ 33 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.